ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಕ್ರೌರ್ಯ ತೋರಿದ 4 ವಿರುದ್ಧ ಈಗ ಎಫ್ಐಆರ್ ಆಗಿದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಕ್ರೂರಿಗಳ ಮೇಲೆ ಕೇಸ್ ಆಗಿದೆ. ಈ ಪ್ರಕರಣವನ್ನ ಪರ್ಟಿಕ್ಯುಲರ್ ಆಗಿ ಗಂಭೀರವಾಗಿ ಕೋರ್ಟ್ ಪರಿಗಣನೆಗೆ ತಗೊಳ್ತು. ಪರಿಣಾಮ ಆ ವಸತಿ ಶಾಲೆಗೆ ಖುದ್ದು ಜಡ್ಜೇ ಬಂದ್ರು. ಜೆಎಂಎಫ್ಸಿ ಕೋರ್ಟ್ ಪ್ರಧಾನ ದಿವಾರಿ ನ್ಯಾಯಾಧೀಶರು ಮುರುಗೇಂದ್ರ ತುಬಾಕಿ ಅವರೇ ಖುದ್ದಾಗಿ ಭೇಟಿ ಕೊಟ್ಟರು. ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿ ಶಾಲೆ ಅದು ಬಾಗಲಕೋಟೆಯಲ್ಲಿದೆ. ಬಾಗಲಕೋಟೆಯ ನವನಗರ 54ನೇ ಸೆಕ್ಟರ್ನಲ್ಲಿರುವಂತಹ ವಸತಿ ಶಾಲೆ ಇದು. ಆರೋಪಿಗಳಿಂದ ಬೆಳಗ್ಗೆ ಸ್ಥಳ ಮಹಜರನ್ನ ಕೂಡ ಪೊಲೀಸರು ಮಾಡಿದ್ರು. ಈಗಾಗಲೇ ಹಲ್ಲೆಗೆ ಬಳಸಿದ ಸಾಮಗ್ರಿಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಎಂಥವ್ರಿಗೂ ಕೂಡ ವಿಡಿಯೋ ನೋಡಿದ್ರೆ ಕರುಳು ಚುರುಕನ್ನುತ್ತೆ. ಮಾನವೀಯತೆ ಇಲ್ವಾ, ಸಾಮಾನ್ಯ ಪ್ರಜ್ಞೆ ಇಲ್ವಾ ಅಂದ್ರೆ ಕಾಮನ್ ಸೆನ್ಸ್ ಇಲ್ವಾ, ಅದ್ಯಾವುದು ಪ್ರಶ್ನೆ ಅಲ್ಲ. ಮನುಷ್ಯತ್ವ ಇಲ್ಲದ ರೀತಿಯಲ್ಲಿ ವರ್ತಿಸಿದ್ರು ಮೃಗಗಳಿವರು. ಮನುಷ್ಯರ ಜಾತಿಯಲ್ಲಿರುವ ಮೃಗಗಳಂತೆ ವರ್ತಿಸಿದ್ರು. ಬುದ್ಧಿಮಾಂದ್ಯ ಮಕ್ಕಳಿಗೆ ಒಬ್ಬ ಶಿಕ್ಷಕ ದಂಪತಿಗಳು ಮತ್ತಿಬ್ರು ಸೇರ್ಕೊಂಡು ಈ ಗ್ಯಾಸ್ ಪೈಪ್ ಬರುತ್ತಲ್ಲ ಪಾಸ್ ಆಗೋದು, ಕನೆಕ್ಟ್ ಮಾಡೋದು, ಆ ಪೈಪ್ನ ಹಿಡಿದು ಇನ್ನು ಹಲವಾರು ರೀತಿಯ ಸಾಮಗ್ರಿಗಳನ್ನ ತಗೊಂಡು ನೋಡಿ ಅಲ್ಲಿ ಎಷ್ಟು ಕ್ರೂರವಾಗಿ ವರ್ತಿಸ್ತಾ ಇದ್ದಾರೆ. ಮನೇಲಿ ಸಾಕಿರುವಂತಹ ಅಥವಾ ಹೊರಗಡೆ ಬೀದಿಯಲ್ಲಿರುವ ಪ್ರಾಣಿಗಳ ಮೇಲೂ ಈ ರೀತಿಯಾಗಿ ಯಾರು ವರ್ತನೆ ಅದಕ್ಕೆ ಹೇಳಿದ್ದು ಮೃಗೀಯ ವರ್ತನೆ, ಮನುಷ್ಯತ್ವ ಮರೆತಂತಹ ನರರೂಪದ ರಾಕ್ಷಸರು ಖುದ್ದಾಗಿ ಜಡ್ಜೆ ಹೋಗಿದ್ದಾರೆ. ಬಹಳ ವಿಶೇಷ ಪ್ರಕರಣ ಅಂತ ಇದನ್ನ ಪರಿಗಣಿಸಿ. ಹೌದ್ರಿ, ನನ್ ಮಗನ ಅದನ್ರಿ ಪ್ರತಿ ಹಿರೇಮಠ ಅಂತ ಹೇಳಿ 9 ವರ್ಷದವನು. ನಾವೀಗ 1.5 ವರ್ಷ ಆತವ್ನ ಇಲ್ಲಿ ಬಿಟ್ಟು ಇಂಪ್ರೂವ್ ಆಗತ್ತಿದ್ದೀನಿ ಸರ್. ಆದ್ರ ಸರ್ ಇಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ. ನಿನ್ನೆ ವಿಡಿಯೋ ನೋಡಿ ನಮ್ಗೆ ಶಾಕ್ ಆಗ್ಬಿಟ್ಟೈತಿ. ಏನಪ್ಪಾ ಮಗು ಮ್ಯಾಗ ಇಷ್ಟು ಕ್ರೌರ್ಯ, ಇಷ್ಟು ದೌರ್ಜನ್ಯ. ಏನೋ ತಪ್ಪು ಮಾಡಿರ್ತಾವ ಮಕ್ಳು ಅಂದ್ರೆ ಮಕ್ಕಳಿಗಿನ ವಿಶೇಷ ಮಕ್ಕಳು ಇವ್ನ ಹೆಂಗ್ ಟ್ರೀಟ್ ಮಾಡ್ಬೇಕನ್ನೋದು ಅವ್ರಿಗಿನ ಜಾಸ್ತಿ ನಮ್ಗ್ ಗೊತ್ತಿರಂಗಿಲ್ಲ. ಅವ್ರ ಇಂತ ತಪ್ಪು ಮಾಡ್ಯಾರ ಅಂದ್ರ ನಂಬಾಕು ಆಗವಲ್ದ್ರಿ ಸರ್. ಇಲ್ಲಿ ನನ್ ಮಗಂಗ್ ಏನೂ ಆಗಿಲ್ಲ, ನಾ ಒಪ್ಕೊಂತೀನಿ. ಹಂಗಂತ ಇನ್ನೊಂದ್ ಮಗುಗ ಆಗ್ಬಾರ್ದಲ್ಲ. ಏನ್ ಭರವಸೆ ಮ್ಯಾಗ ಬಿಟ್ಟು ಹೋಗ್ಬೇಕ್ರಿ ನಮ್ ಮಕ್ಕಳನ್ನ ಇಂತಲೆಲ್ಲ ದುಡ್ಡು ಕೊಟ್ಟು ಇದನ್ನ ನಾವ್ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ ಸರ್. ಬಹಳ ಬೇಜಾರಾಗೈತಿ, ಆಗ್ಬಾರ್ದಾಗಿತ್ತು. ಎಷ್ಟೋ ಜನ ಹೇಳ್ತಾರ ಬಂದ್ ಇಂಪ್ರೂವ್ ಆಗೈತಿ ನಮ್ ಹುಡುಗ ಅಂತ ಅಂದಾರಂದ್ರ ಒಂದು ಟ್ರಸ್ಟ್ ಇತ್ತು ಅವ್ರ ಮ್ಯಾಗ, ಒಂದ್ ನಂಬಿಕೆನ ಕಳ್ಕೊಂಡ್ಬಿಟ್ರು. ಬಹಳ ಕ್ರೌರ್ಯ ಮೆರೆದಾರಿ. ಹೊಡೆಯೋದು ಅಷ್ಟೇ ಅಲ್ಲ, ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಡೆಗೆ ಅಶೋಕ್ ನೀಡ್ತಾರೆ. ಅಶೋಕ್, ಒಂದು ಎಫ್ಐಆರ್ ಆಗಿದೆ, ಬಟ್ ವಾಟ್ ನೆಕ್ಸ್ಟ್? ವಿಶೇಷವಾಗಿ ಏನು ಕ್ರಮ ತಗೊಳ್ಬೋದು ಇವ್ರಗಳ ಮೇಲೆ ಒಂದು, ಆ್ಯಂಡ್ ಎರಡನೇದು ಯಾಕೆ ಈ ರೀತಿಯಾಗಿ ವರ್ತಿಸಿದ್ದಾರೆ, ವಿಡಿಯೋ ಮಾಡಿರೋ ಉದ್ದೇಶ ಏನು, ಡೀಟೇಲ್ಸ್ ಏನು ಸಿಗ್ತಾ ಇದೆ ಸದ್ಯಕ್ಕೆ ಅಶೋಕ್? ವಿದ್ಯಾ, ಈ ಪ್ರಕರಣ ಸಾಕಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿರುವಂತದ್ದು. ಕಳೆದ 2 ತಿಂಗಳ ಹಿಂದೆ ಈ ಒಂದು ಘಟನೆ ನಡೆದಿದೆ ಅಂತ ಬೆಳಕಿಗೆ ಬಂದಿದೆ. ಇದು ಅಲ್ಲಿ ಅಡಿಗೆ ಸಹಾಯಕರಾದಂತಹ ಏನು ಕೆಲಸ ಮಾಡ್ತಿದ್ದಂತಹ ಇಬ್ಬರು ಏನು ಮಹಿಳೆಯರಿದ್ದಾರೆ, ಅವರನ್ನ ಕೆಲಸದಿಂದ ತೆಗೆದಿದ್ದ ಸಂದರ್ಭದಲ್ಲಿ ಮಾಡಿದಂತಹ ವಿಡಿಯೋ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಘಟನೆ ಆಗ್ಬಾರ್ದಾಗಿತ್ತು. ದುರದೃಷ್ಟವಶಾತ್ ಈ ಘಟನೆ ಸಂಭವಿಸಿರುವಂತದ್ದು. ಯಾಕಂದ್ರೆ ಅಲ್ಲಿ ಎಲ್ಲ ಇರುವಂತಹ 40 ಮಕ್ಕಳು ಏನಿದ್ದಾರೆ ಅವರು ವಿಶೇಷ ಚೇತನ ಮಕ್ಕಳು. ಹೀಗಾಗಿ ಅವ್ರ ಮೇಲೆ ಯಾವುದೇ ರೀತಿ ಏನು ದೌರ್ಜನ್ಯ ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ. ಆದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಏನು ಟೀಕೆಗಳು ವ್ಯಕ್ತವಾಗ್ತಿರುವಂತದ್ದು. ಆ ಏನು ದಿವ್ಯ ಜ್ಯೋತಿ ವಸತಿ ಶಾಲೆಯ ಮುಖ್ಯಸ್ಥ ಏನಿದ್ದಾರೆ ಅಕ್ಷಯ್, ಮತ್ತೆ ಆತನ ಪತ್ನಿ ಮಾನಂದಿ ಇದ್ದಾರೆ. ಅದ್ರ ಜೊತೆಗೆ ವಿಶಾಲ್ ಸೇರಿದಂತೆ ಸುಮಾರು 4 ಜನರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಏನು ನಿನ್ನೆ ಅಷ್ಟೇ ಈ ಘಟನೆ ಬೆಳಕಿಗೆ ಬರ್ತಿದ್ದಂತೆ ಏನು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಆದಂತಹ ಪ್ರಭಾಕರ್ ಅವರು ಅಲ್ಲಿ ಏನು ಮಕ್ಕಳ ವಿಶೇಷ ಮಕ್ಕಳನ್ನು ಬಿಟ್ಟು ಹೋಗಿದ್ದಂತಹ ಪೋಷಕರಿಗೆ ಸಂದೇಶ ರವಾನೆ ಮಾಡಿದ್ರು, ಬಂದು ಕರ್ಕೊಂಡು ಹೋಗುವಂತೆ ಅವರಿಗೆ ತಿಳಿಸಿದ್ರು. ಬೆಳಗ್ಗೆನೇ ಅಲ್ಲಿಗೆ ಬಂದು ಪೋಷಕರು ಒಬ್ಬೊಬ್ಬರಾಗಿ ಬಂದು ಅಲ್ಲಿ ಮಕ್ಕಳನ್ನ ಏನು ಆ ಶಾಲೆಯಿಂದ ಕರೆದುಕೊಂಡು ಹೋಗ್ತಿರುವಂತದ್ದು. ನಂತರ 11 ಗಂಟೆ ಅಷ್ಟೊತ್ತಿಗೆ ಏನು ಡಿವೈಎಸ್ಪಿ ಗಜಾನನ್ ಸುತಾರ್ ನೇತೃತ್ವದಲ್ಲಿ ಆ ಸ್ಥಳ ಮಜೂರು ಪ್ರಕ್ರಿಯೆ ನಡೆಯಿತು. ಯಾಕಂದ್ರೆ ಹೊಡೆದಿರೋದು ಆ ಮಕ್ಕಳಿಗೆ ಅಂತ ಮಾತು ಕೇಳಲಿಲ್ಲ ಅಂತನಾ? ರೀಸನ್ ಏನಕ್ಕಂತೆ ಹೊಡೆದಿರೋದವರು? ವಿದ್ಯಾ, ನಿನ್ನೆ ಅಷ್ಟೇ ನಾವು ಏನು ಗ್ಯಾರಂಟಿ ನ್ಯೂಸ್ ಹೊತ್ತಿಂದ ಅವ್ರನ್ನ ಮಾತಾಡ್ಸ್ತಾ ಹೋದ್ವಿ. ಆ ಸಂದರ್ಭದಲ್ಲಿ ಆ ಏನು ಮುಖ್ಯಸ್ಥ ಇದ್ದಾನೆ ಅಕ್ಷಯ್ ಇಂದೋಲ್ಕರ್, ಆತ ಹೇಳಿದ್ದು ಇಷ್ಟೇ, ಏನು ಬೇರೆ ಒಂದು 2-3 ಜನರ ಬೆನ್ನಿನ ಮೇಲೆ ಆತ ಕಚ್ಚಿ ಗಾಯಗೊಳಿಸಿದ. ಅದಲ್ಲದೆ ಏನು ಒಬ್ಬ ಫ್ರಾಕ್ಚರ್ ಆದಂತ ಏನು ವಿಶೇಷ ಚೇತನ ಮಗು ಇತ್ತು, ಆ ಮಗುವನ್ನ ತಳ್ಳಿದ. ಆ ಉದ್ದೇಶಕ್ಕಾಗಿ ನಾವು ಅವನ ಮೇಲೆ ಹಲ್ಲೆ ಮಾಡಿದ್ದೀವಿ ಅಂತ
ಹೇಳ್ತಾರೆ. ಆದ್ರೆ ಏನು ದೀಪಕ್ ಇದ್ದಾನೆ, ದೀಪಕ್ ರಾಠೋಡ್ 16 ವರ್ಷದ ಏನು ಹಲ್ಲೆಗೊಳಗಾದಂತಹ ಬಾಲಕನಿದ್ದಾನೆ, ಆತನ ಪೋಷಕರು ಮಾಡ್ತಿರುವಂತದ್ದು ನನ್ನ ಮಗನನ್ನ ತೀವ್ರ ಏನು ನಿಕೃಷ್ಟ ರೀತಿಯಲ್ಲಿ ಆತನ ನಡೆಸ್ಕೊಂಡಿದ್ದಾರೆ. ಆತನಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ರು, ಬೇರೆ ಬೇರೆ ಬಟ್ಟೆಗಳನ್ನ ಕ್ಲೀನ್ ಮಾಡಿಸ್ತಾ ಇದ್ರು. ಇದು ನಿಜಕ್ಕೂ ನಮ್ಗೆ ಒಂದು ಘಾಸಿ ಉಂಟು ಮಾಡಿದೆ ಅಂತ ಅಲ್ಲಿನ ಏನು ಅವರು ಪೋಷಕರು ಆರೋಪ ಮಾಡಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಏನು 4 ಜನ ಏನು ಪೊಲೀಸ್ ವಶಕ್ಕೆ ಪಡೆದಿರುವಂತದ್ದು ವಿಶಾಲ್ ಆಗಿರ್ಬೋದು, ಆನಂದಿ ಮತ್ತೆ ಏನು ಅಕ್ಷಯ್ ಇರ್ಬೋದು, ಅವರೆಲ್ಲರನ್ನು ಕೂಡ ಸ್ಥಳ ಮಜೂರು ಮಾಡಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ಮತ್ತೆ ಅಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತದ್ದು. ಇದು ವಿಶೇಷ ಪ್ರಕರಣ ಆಗಿ ಪರಿಗಣಿಸಿ ಖುದ್ದು ನ್ಯಾಯಾಧೀಶರೇ ಅಲ್ಲಿ ಏನು ಸ್ಥಳಕ್ಕೆ ಬಂದು ಅಲ್ಲಿ ಏನು ಪರಿಶೀಲನೆ ನಡೆಸುವಂತ ಕಾರ್ಯಕ್ಕೂ ಮುಂದಾಗಿದ್ದರು. ವಿದ್ಯಾ. ಅಶೋಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅವರೇನೋ ಬುದ್ಧಿಮಾಂದ್ಯ ಮಕ್ಕಳು, ನೀವು ಹೇಳಿದ ಆರೋಪದ ರೀತಿಯಲ್ಲೇ ಯಾರ ಮೇಲೋ ಹತ್ತದ, ಯಾರಿಗೋ ಕಚ್ಚದ ಅನ್ಕೊಳ್ಳೋಣ. ನಿಮ್ಮ ತಲೆಯಲ್ಲಿ ಬುದ್ಧಿ ಇರ್ಲಿಲ್ವಾ, ಲದ್ದಿ ಇತ್ತ? ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೆ ವಸತಿ ಶಾಲೆ ಯಾಕೆ ನಡೆಸ್ಬೇಕು ನೀವುಗಳು, ಯೋಗ್ಯತೆ ಇಲ್ದಲೇ ಇರೋರು?